ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ನೀಲಾವರ, ಉಡುಪಿ ಜಿಲ್ಲೆಯ ಲಕ್ಷ್ಮೀ ಸೋಮಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಟ ಪಡುಕೆರೆ ಇಲ್ಲಿ ರಾಜಕೀಯ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಬರುವಂಥ BA ಪ್ರೋಗ್ರಾಮ್ನಲ್ಲಿ ದ್ವಿತೀಯ BA ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ನಲ್ಲಿ ಇರುವ ರಾಜಕೀಯ ಶಾಸ್ತ್ರ ಪತ್ರಿಕೆ ಪೊಲಿಟಿಕಲ್ ಥಿಂಕರ್ಸ್ ಆ್ಯಂಡ್ ಐಡಿಯಾಲಜೀಸ್, ರಾಜಕೀಯ ಚಿಂತಕರು ಮತ್ತು ಸಿದ್ಧಾಂತಗಳು, ಈ ಪತ್ರಿಕೆಯಲ್ಲಿ ಬರುವ ಕೊನೆಯ ಯೂನಿಟ್ನ ಒಂದು ಟಾಪಿಕ್ ಮಲ್ಟಿಕಲ್ಚರಲಿಸಮ್, ಬಹುಸಂಸ್ಕೃತಿವಾದ. ಈ ಒಂದು ವಿಷಯದ ಕುರಿತಾಗಿ ಒಂದು ವಿಡಿಯೋ ಲೆಕ್ಚರ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಬಹುಸಂಸ್ಕೃತಿವಾದ ಅಂದ್ರೇನು, ಬಹುಸಂಸ್ಕೃತಿವಾದ ಯಾಕೆ ಬೇಕು, ಬಹುಸಂಸ್ಕೃತಿವಾದದ ವಿವಿಧ ಆಯಾಮಗಳು ಯಾವುದು, ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನಗೊಳಿಸಬಹುದು, ಮತ್ತು ಬಹುಸಂಸ್ಕೃತಿವಾದದ ವಿರುದ್ಧ ಬಂದಂಥ ಟೀಕೆಗಳೇನು, ಮತ್ತು ಸಮಕಾಲೀನ ಜಗತ್ತಿನಲ್ಲಿ ಬಹುಸಂಸ್ಕೃತಿವಾದದ ಕುರಿತಾಗಿ ಇರುವಂಥ ಕೆಲವೊಂದು ಚರ್ಚೆಗಳು ಮತ್ತು ಇತ್ತೀಚಿನ ವಿದ್ಯಮಾನಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. Cultural diversity is the basic feature of modern state system. ಸಾಂಸ್ಕೃತಿಕ ವೈವಿಧ್ಯತೆ ಎನ್ನುವಂಥದ್ದು ಆಧುನಿಕ ರಾಜ್ಯಗಳ, ರಾಷ್ಟ್ರಗಳ ಮತ್ತು ಜಗತ್ತಿನ ಒಂದು ಪ್ರಮುಖ ಲಕ್ಷಣವಾಗಿದೆ. Modern state system in the age of globalization has been characterized by the presence of different cultural and ethnic groups, sometimes with almost incompatible ways of life or lifestyles. ಇಂದಿನ ಜಾಗತೀಕರಣ ಯುಗದಲ್ಲಿ ಆಧುನಿಕ ರಾಜ್ಯಗಳು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಮತ್ತು ಜನಾಂಗೀಯ ಗುಂಪುಗಳ ಅಸ್ತಿತ್ವವನ್ನು ಕಂಡುಕೊಂಡಿದೆ ಮತ್ತು ಆಗಿಂದಾಗೆ ಈ ಸಾಂಸ್ಕೃತಿಕ ಗುಂಪುಗಳು ಪರಸ್ಪರ ಪೂರಕವಾಗದ ರೀತಿಯ ಜೀವನ ಕ್ರಮವನ್ನು ಅನುಸರಿಸಿಕೊಂಡಿರುವುದು ಆಧುನಿಕ ರಾಜ್ಯಗಳಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ. ಮಲ್ಟಿಕಲ್ಚರಲಿಸಮ್ ಆ್ಯಸ್ ಅ ಪೊಲಿಟಿಕಲ್ ಪ್ರಿನ್ಸಿಪಲ್ ಆ್ಯಂಡ್ ಸೋಷಲ್ ವ್ಯಾಲ್ಯೂ ಸಿಸ್ಟಮ್, ಒಂದು ರಾಜಕೀಯ ತತ್ವವಾಗಿ, ಸಾಮಾಜಿಕ ಮೌಲ್ಯವಾಗಿ ಹೌ ಬೆಸ್ಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್, ಯಾವ ಅತ್ಯುತ್ತಮ ರೀತಿಯಲ್ಲಿ ಅದನ್ನು ಜಾರಿಗೊಳಿಸಬಹುದು ಎಂಬುದರ ಕುರಿತಾಗಿ ವಿಚಾರ ಮಾಡೋಣ. ಫಸ್ಟಿಗೆ ದ ಮೀನಿಂಗ್ ಆಫ್ ಮಲ್ಟಿಕಲ್ಚರಲಿಸಮ್. ಮಲ್ಟಿಕಲ್ಚರಲ್ ಸೊಸೈಟಿ ಈಸ್ ಅ ಸೊಸೈಟಿ ಇನ್ ವಿಚ್ ದೇರ್ ಎಕ್ಸಿಸ್ಟ್ ಮಲ್ಟಿಪಲ್ ಕಲ್ಚರ್ಸ್. ವಿವಿಧ ಸಾಂಸ್ಕೃತಿಕ ಜನಾಂಗೀಯ ಗುಂಪುಗಳ ಅಸ್ತಿತ್ವ ಇರುವಂಥ ಒಂದು ಸಮಾಜ, ಅದನ್ನು ಮಲ್ಟಿಕಲ್ಚರಲ್ ಸೊಸೈಟಿ, ಬಹುಸಂಸ್ಕೃತಿಯ ಸಮಾಜ ಅಂತ ಕರೀತಾರೆ. ಅ ಸ್ಟೇಟ್ ಆರ್ ಎ ನೇಷನ್, a society, or simply a geographical location where you can see the presence of, the existence of different cultural groups. ವಿವಿಧ ಸಾಂಸ್ಕೃತಿಕ ಜನಾಂಗೀಯ ಗುಂಪುಗಳ ಅಸ್ತಿತ್ವ ಇರುವಂಥದ್ದು. ಇಟ್ ಈಸ್ ನಾಟ್ ಜಸ್ಟ್ ದ ರೆಕಗ್ನಿಷನ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪಲ್ ಕಲ್ಚರ್ಸ್, ಬಟ್ ಆಲ್ಸೋ accepting them, accommodating them, and also promoting equality among all those cultural and ethnic groups. ಕೇವಲ ಅವುಗಳ ಅಸ್ತಿತ್ವವನ್ನು ಗುರುತಿಸುವುದಷ್ಟೇ ಅಲ್ಲ, ಅವುಗಳನ್ನು ತಾತ್ವಿಕವಾಗಿ ಒಪ್ಪಿಕೊಳ್ಳುವುದು, ಜೊತೆಗೆ ಆ ಎಲ್ಲ ಸಾಂಸ್ಕೃತಿಕ ಗುಂಪುಗಳ ಮಧ್ಯೆ ಸಮಾನತೆಯನ್ನು, ಸಮಾನ ಹಕ್ಕು ಸ್ವಾತಂತ್ರ್ಯಗಳನ್ನು ನೀಡುವಂಥ ಪ್ರಯತ್ನ ನಡೆಸುವುದು, ಒಂದು ವಿಶಾಲವಾದ ಅರ್ಥದಲ್ಲಿ. ಇದರ ಜೊತೆಗೆ ಮಲ್ಟಿಕಲ್ಚರಲಿಸಮ್ ಆಲ್ಸೋ ಇಂಡಿಕೇಟ್ಸ್ ಡಿಫರೆನ್ಸಸ್, ವಿಭಿನ್ನತೆಗಳನ್ನು ಗುರುತಿಸುವುದು. ದ ಡಿಫರೆನ್ಸಸ್ ಇನ್
our food habits, the differences in our dress pattern, the differences in our culture, differences in our art, literature, language, differences in our cultural practices, and differences in our lifestyles. ನಮ್ಮ ಆಹಾರ ಪದ್ಧತಿಯಲ್ಲಿ, ನಮ್ಮ ಉಡುಗೆ ತೊಡುಗೆ, ನಮ್ಮ ಸಾಂಸ್ಕೃತಿಕ ಆಚರಣೆಗಳು, ಪದ್ಧತಿಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಭಾಷೆ, ಸಾಹಿತ್ಯ ಮತ್ತು ನಮ್ಮ ಜೀವನ ಕ್ರಮದಲ್ಲಿ ಇರುವಂಥ ವಿಭಿನ್ನತೆಗಳನ್ನು ಗುರುತಿಸಿ ಒಪ್ಪಿಕೊಳ್ಳುವುದು ಒಂದು ಬಹುಸಂಸ್ಕೃತಿವಾದ ಅಂತ ಕರೆಯಲ್ಪಡ್ತದೆ. A British Pakistani sociologist Tariq Madood says multiculturalism must be seen as a way of life, a way we look at the world as a belief system, practices and cultures which gives identities to people. ತಾರಿಕ್ ಮದೂದ್ ಪ್ರಕಾರ, ಒಬ್ಬ ಖ್ಯಾತ ಸೋಷಾಲಜಿಸ್ಟ್, ಬಹುಸಂಸ್ಕೃತಿವಾದವನ್ನು ಒಂದು ಜೀವನ ಕ್ರಮವಾಗಿ ಕಾಣಬೇಕು. ಇಡೀ ಜಗತ್ತನ್ನೇ ಅದೊಂದು ಜೀವನ ಕ್ರಮವಾಗಿ ನೋಡಿ, ಅಲ್ಲಿರುವಂಥ ವಿಭಿನ್ನ ಆಚರಣೆಗಳು, ಸಾಂಸ್ಕೃತಿಕ ವೈವಿಧ್ಯತೆಗಳು, ಬಿಲೀಫ್ ಸಿಸ್ಟಮ್, ಇದೆಲ್ಲವೂ ಕೂಡ ಜನರಿಗೆ ಒಂದು ಅಸ್ಮಿತೆಯನ್ನು ಒದಗಿಸಿಕೊಡ್ತಿದೆ. ವಿವಿಧ ಸಾಂಸ್ಕೃತಿಕ ಗುಂಪುಗಳಿಗೆ ಅವರದ್ದೇ ಆದಂಥ ಜೀವನ ಶೈಲಿ, ಜೀವನ ಕ್ರಮವನ್ನು ಹೊಂದಿರುವಂಥ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಒದಗಿಸಿಕೊಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ ದ ಒಪಿನಿಯನ್ ಆಫ್ ತಾರಿಕ್ ಮಜುಮ್ದಾರ್, multiculturalism is not just equating with multiple cultures, ethnic groups or religious groups, or else not just recognizing the existence of multiple cultures. ಬಹುಸಂಸ್ಕೃತಿವಾದ ಅಂದರೆ ಕೇವಲ ವಿಭಿನ್ನ ಜನಾಂಗೀಯ ಗುಂಪುಗಳು, ಧಾರ್ಮಿಕ ಗುಂಪುಗಳು, ಸಾಂಸ್ಕೃತಿಕ ಗುಂಪುಗಳ ಜೊತೆ ಗುರುತಿಸುವುದಷ್ಟೇ ಅಲ್ಲ, ಅಥವಾ ಅವುಗಳ ಅಸ್ತಿತ್ವವನ್ನು ಗುರುತಿಸುವುದಷ್ಟೇ ಅಲ್ಲ. ಇಟ್ ಈಸ್ ಆಲ್ ಅಬೌಟ್ ಹೌ ಬೆಸ್ಟ್ ಮಲ್ಟಿಪಲ್ ಕಲ್ಚರಲ್ ಗ್ರೂಪ್ಸ್ interact with each other, how well they coexist, how well they resolve misunderstandings, ಯಾವ ರೀತಿಯಲ್ಲಿ ವಿಭಿನ್ನ ಸಾಂಸ್ಕೃತಿಕ ಗುಂಪುಗಳು ಪರಸ್ಪರ ಹೊಂದಿಕೊಂಡು ಬದುಕನ್ನು ರೂಪಿಸಿಕೊಳ್ತವೆ, ಮಾತುಕತೆ, ಚರ್ಚೆಯ ಮೂಲಕ ಯಾವ ರೀತಿಯಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುತ್ತವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಪಡ್ತಾರೆ. ಸೊ ಇದು ಮಲ್ಟಿಕಲ್ಚರಲಿಸಮ್ ಅಂದರೆ ಏನು, ಬಹುಸಂಸ್ಕೃತಿವಾದ ಅಂದರೆ ಏನು ಎನ್ನುವಂಥ ಅದರ ಅರ್ಥವನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಒಂದು ಪ್ರಯತ್ನ. ಸೊ ನೆಕ್ಸ್ಟ್ ಈಸ್ ವೈ ಮಲ್ಟಿಕಲ್ಚರಲಿಸಮ್, ಯಾಕೆ ಬಹುಸಂಸ್ಕೃತಿವಾದ ಅನ್ನುವಂಥದ್ದು. It has been generally argued that culture gives identity to people, culture gives recognition, culture also contributes for the development of human personality, culture gives respect to people. ಸಂಸ್ಕೃತಿ ಜನರಿಗೆ ಒಂದು ರೀತಿಯ ಐಡೆಂಟಿಟಿ, ಅಸ್ಮಿತೆಯನ್ನು ಒದಗಿಸ್ತದೆ, ಅವರ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗ್ತದೆ, ಒಂದು ರೀತಿಯ ಗುರುತಿಸುವಿಕೆ ಕಲ್ಚರಿಂದ ಸಿಗ್ತದೆ ಅನ್ನುವಂಥದ್ದು ಸಾಮಾನ್ಯ ಅಭಿಪ್ರಾಯ. ಮಲ್ಟಿಕಲ್ಚರಲಿಸಮ್ ಆ್ಯಂಡ್ ಎ ಲಿಬರಲ್ ಪರ್ಸ್ಪೆಕ್ಟಿವ್ ಲೇಖನದ ಮೂಲಕ ಜೋಸೆಫ್ ರಾಜ್ ಎನ್ನುವ ಚಿಂತಕ ಹೇಳ್ತಾನೆ, individual choices and fulfillment of individual personalities are tied up in cultures. ಕಲ್ಚರಲ್ ಗ್ರೂಪ್ನಲ್ಲಿ
ವ್ಯಕ್ತಿಗಳು ಉತ್ತಮ ಆಯ್ಕೆಗಳನ್ನು ಮಾಡಬಲ್ಲರು. ಸಮುದಾಯ ಮತ್ತು ಸಂಸ್ಕೃತಿ ಜನರ ವ್ಯಕ್ತಿತ್ವವನ್ನು ರೂಪಿಸ್ತದೆ ಎಂಬ ಅಭಿಪ್ರಾಯವನ್ನು ಆತ ವ್ಯಕ್ತಪಡಿಸ್ತಾನೆ. ಮೈಕಲ್ ಸ್ಯಾಂಡಲ್, while rejecting liberal notion of self, says the notion of good life and self identities are embedded and evolved in a particular cultural context and a historical situation, and also in a belief and value system. ಒಂದು ಒಳ್ಳೆಯ ಜೀವನ, ಉತ್ತಮ ಜೀವನ, ಗುಡ್ ಲೈಫ್ ಮತ್ತು ವ್ಯಕ್ತಿತ್ವ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂಥ ಐತಿಹಾಸಿಕ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ರೂಪುಗೊಳ್ತದೆ. ಒಂದು ವಿಶಿಷ್ಟವಾದಂಥ ಮೌಲ್ಯ ಮತ್ತು ಬಿಲೀಫ್ ಸಿಸ್ಟಮ್ನಲ್ಲಿ ರೂಪುಗೊಳ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಸೊ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇಂಡಿವಿಜುವಲ್ ಡೆವಲಪ್ಮೆಂಟ್, culture has a great role to play. ಇದರ ಜೊತೆಗೆ ಬ್ರಿಟಿಷ್ ಭಾಷಾ ತಜ್ಞ ಡೇವಿಡ್ ಕ್ರಿಸ್ಟಾಲ್ ಒಂದು ಆತಂಕಕಾರಿ ವಿಚಾರದ ಕುರಿತಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ನಮಗೆ by the end of this century, almost half of the languages of the world, especially local languages, will disappear because of very few dominant global languages ಅಂತ. ಈ ಶತಮಾನದ ಅಂತ್ಯದ ಒಳಗೆ ಸುಮಾರು ಇಡೀ ಜಗತ್ತಿನಲ್ಲಿರುವ ಭಾಷೆಗಳಲ್ಲಿ ಅರ್ಧದಷ್ಟು ಭಾಷೆಗಳು, ಮುಖ್ಯವಾಗಿ ಸ್ಥಳೀಯ ಭಾಷೆಗಳು, ಸೋ ಕಾಲ್ಡ್ ಚಿಕ್ಕ ಚಿಕ್ಕ ಜನ ಸಮುದಾಯಗಳ, ಸಾಂಸ್ಕೃತಿಕ ಗುಂಪುಗಳ, ಜನಾಂಗೀಯ ಗುಂಪುಗಳ ಭಾಷೆಗಳು ಅವನತಿಯ ಅಂಚಿಗೆ ಸಾಗ್ತದೆ. But we should remember that it is not just the disappearance of languages. ಬರೀ ಭಾಷೆ ಮಾತ್ರ ಅವನತಿ ಹೊಂದಿದೆ ಅಂತ ಹೇಳೋದು ತಪ್ಪಾಗತ್ತೆ. ಭಾಷೆಯ ಜೊತೆಗೆ ಲೋಕಲ್ ಕ್ರಿಯೇಟಿವಿಟೀಸ್ ವಿಲ್ ಬಿ ಡಿಸಪಿಯರ್ಡ್, ಲೋಕಲ್ ಆರ್ಟ್ ಆ್ಯಂಡ್ culture will be disappeared, indigenous traditions will be disappeared. Gradually the diversities will be disappeared. ಭಾಷೆ ಜೊತೆಗೆ ಸಂಸ್ಕೃತಿ, ಆಚರಣೆಗಳು, ಸಂಪ್ರದಾಯಗಳು, ಸೃಜನಶೀಲತೆ, ಕೊನೆಗೆ ವೈವಿಧ್ಯತೆಯೇ ಡಿಸಪಿಯರ್ ಆಗ್ತಾ ಹೋಗ್ತದೆ ಅನ್ನುವಂಥ ಒಂದು ಆತಂಕಕಾರಿ ವಿಚಾರವನ್ನು ಡೇವಿಡ್ ಕ್ರಿಸ್ಟಲ್ ವ್ಯಕ್ತಪಡಿಸ್ತಾನೆ. ಸೊ therefore a good democratic state cannot be culturally neutral. Rather, it should bring the marginalized and the disadvantaged ethno-cultural groups to the mainstream of public life. ಅದರಿಂದ ಒಂದು ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲೆ ಗುಂಪಾದ ಜನಾಂಗೀಯ ಮತ್ತು ಸಾಂಸ್ಕೃತಿಕ ಗುಂಪುಗಳನ್ನು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಿ ಆ ಸಂಸ್ಕೃತಿಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಪಡಬೇಕು. ದ ಕ್ವೀನ್ಸ್ ಯೂನಿವರ್ಸಿಟಿ ಆಫ್ ಕ್ಯಾನಡಾ ಇದರ ಪೊಲಿಟಿಕಲ್ ಫಿಲಾಸಫರ್ ವಿಲ್ ಕಿಮ್ಲಿಕಾ ಸೇಸ್ ಇಟ್ ಈಸ್ ರಾಂಗ್ ಟು ಅಸ್ಯೂಮ್ ದಟ್ ಡೈವರ್ಸಿಟಿ ಥ್ರೆಟನ್ಸ್ ದ ಸ್ಟೆಬಿಲಿಟೀಸ್ ಆಫ್ ಡೆಮೋಕ್ರಾಟಿಕ್ ಸಿಸ್ಟಮ್ಸ್. ವಿಲ್ ಕಿಮ್ಲಿಕಾ ಪ್ರಕಾರ ವೈವಿಧ್ಯತೆ ಎನ್ನುವಂಥದ್ದು ಉದಾರವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಸ್ಥಿರತೆಗೆ ಆತಂಕಗಳನ್ನು ಒಡ್ತದೆ, ಸವಾಲುಗಳನ್ನು ಒಡ್ತದೆ ಅನ್ನೋದು ಕೇವಲ ತಪ್ಪು ಕಲ್ಪನೆ. ಲೆಟ್ಟಿಂಗ್ ದ ನ್ಯಾಚುರಲ್ ಟೆಂಡೆನ್ಸಿ ಆಫ್ ದ ಪೀಪಲ್ ಟು ಎಕ್ಸ್ಪ್ರೆಸ್
differences in public life will strengthen the roots of liberal democracies. ಭಿನ್ನತೆಗಳನ್ನು ವ್ಯಕ್ತಪಡಿಸುವಂಥ, ಭಿನ್ನತೆಗಳನ್ನು ಅಭಿವ್ಯಕ್ತಿಗೊಳಿಸುವಂಥ ಜನರ ಒಂದು ಸಹಜವಾದಂಥ ಪ್ರಕ್ರಿಯೆಯನ್ನು ಪೋಷಿಸುವುದು ಉದಾರವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಬೇರುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂಬುದು ವಿಲ್ ಕಿಮ್ಲಿಕಾರ್ ಅವರ ವಾದ. ಇದನ್ನೇ ಭಾರತ ಸಂವಿಧಾನದಲ್ಲಿ ನೋಡಿದರೂ ಕೂಡ ಆರ್ಟಿಕಲ್ 15 clause 3, 4 and 5 and article 46 of the constitution very clearly says state shall take steps for the promotion of the economic and educational interests of the weaker sections of our society. ನಮ್ಮ ಸಂವಿಧಾನದ 15ನೇ ವಿಧಿ ಕಾಲಮ್ 3, 4, 5 ಮತ್ತು ಸಂವಿಧಾನದ 46ನೇ ವಿಧಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಜನ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತರಕ್ಷಣೆಗೆ ರಾಜ್ಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಈಗಾಗಲೇ ವಿ ಹ್ಯಾವ್ ಬೀನ್ ಎಕ್ಸ್ಪೆರಿಮೆಂಟೆಡ್ ವಿತ್ affirmative action in the last 7 decades and ಕಳೆದ 7 ದಶಕಗಳಲ್ಲಿ ಈ ಅಫರ್ಮೇಟಿವ್ ಆ್ಯಕ್ಷನ್ ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದಲ್ಲಿ ಜಾರಿಯಾಗಿರುವುದನ್ನು ನಾವು ಕಾಣ್ತೇವೆ. ಆ್ಯಂಡ್ ಇನ್ ದೀಸ್ ಡೇಸ್ ಇಂಗ್ಲೆಂಡ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆರ್ ಇನ್ಕ್ರೀಸಿಂಗ್ಲಿ ಬಿಕಮಿಂಗ್ ಮಲ್ಟಿಕಲ್ಚರಲ್. ಅಮೇರಿಕದಲ್ಲಿ ಸ್ಪೆಷಲಿ ಆಫ್ಟರ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್, ನಾಗರಿಕ ಹಕ್ಕುಗಳ ಹೋರಾಟ, ಮತ್ತು ಇಂಗ್ಲೆಂಡ್ನಲ್ಲಿ ದ ಕಾನ್ಸೆಪ್ಟ್ ಆಫ್ ನ್ಯೂ ಕಾಮನ್ವೆಲ್ತ್ ನಂತರ ಈ ದೇಶಗಳು ಬಹುತೇಕ 1960ರ ದಶಕದ ನಂತರದಲ್ಲಿ ಒಂದು ಬಹುಸಂಸ್ಕೃತಿಯ ಸಾಮಾಜಿಕ ವ್ಯವಸ್ಥೆಗಳಾಗಿ ರೂಪುಗೊಂಡಿರುವುದನ್ನು ನಾವು ಕಾಣ್ತೇವೆ. ಆ್ಯಂಡ್ ಕೆನಡಾ ಹ್ಯಾಸ್ ಬಿನ್ ಕ್ವೈಟ್ ಸಕ್ಸಸ್ಫುಲ್ ಇನ್ ಆಕ್ಸೆಪ್ಟಿಂಗ್ ಮಲ್ಟಿಕಲ್ಚರಲಿಸಮ್. ವಿಲ್ ಕಿಮ್ಲಿಕಾರ್ ಅವರ ಅಭಿಪ್ರಾಯದಲ್ಲೇ ಹೇಳುವುದಾದರೆ ಕೆನಡಾದಲ್ಲಿ ಥ್ರೂ ದ ಸಿಸ್ಟಮ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ ದ ಸೋಷಿಯಲ್ ಸೈನ್ಸ್ ಟೀಚಿಂಗ್ಸ್, ಸಮಾಜ ವಿಜ್ಞಾನಗಳ ಪಾಠದಲ್ಲಿ, ಇತಿಹಾಸದ ಪಾಠದಲ್ಲಿ, ಜೊತೆಗೆ ವಿತ್ ಎ ವೆರಿ ಗುಡ್ ಪಾಲಿಸಿ ಆಫ್ ಲ್ಯಾಂಗ್ವೇಜಸ್, ಒಳ್ಳೆಯ ಭಾಷಾ ನೀತಿಯ ಮೂಲಕ, ಥ್ರೂ ದ ಇಂಟರ್ವೆನ್ಷನ್ ಆಫ್ ದ ಮೀಡಿಯಾ, ಮಾಧ್ಯಮಗಳ ಹಸ್ತಕ್ಷೇಪದ ಮೂಲಕ ಬಹುಸಂಸ್ಕೃತಿಯನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡಿದಂಥ, ಒಪ್ಪಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನಾಗಿ ಕಾರ್ಯರೂಪಕ್ಕೆ ತರಲಾಗಿದೆ. ಕೆನಡಾದ ಕ್ಯೂಬಕ್ ಪ್ರಾಂತ್ಯದಲ್ಲಿ ಕೂಡ ಬಹು ಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ನಾವು ಕಾಣಬಹುದು. ಇದರ ಜೊತೆಗೆ ಆಸ್ಟ್ರೇಲಿಯಾ ಈಸ್ ಆಲ್ಸೋ ಬಿಕಮಿಂಗ್ ಮಲ್ಟಿಕಲ್ಚರಲ್ ಇನ್ ದೀಸ್ ಡೇಸ್. ಯು ಕ್ಯಾನ್ ಸಿ the British and Greek cultural aspects in Sydney and Melbourne cities of Australia. So ಸಿಡ್ನಿ ಮತ್ತು ಆಸ್ಟ್ರೇಲಿಯಾ ಬಹಳ ಪ್ರಮುಖವಾದಂಥ ನಗರಗಳಲ್ಲಿ ಸಿಡ್ನಿ ಮತ್ತು ಮೆಲ್ಬೋರ್ನ್ ಆಸ್ಟ್ರೇಲಿಯಾದ ಪ್ರಮುಖ ನಗರಗಳು. ಇಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ಕಲ್ಚರಲ್ ಡೈವರ್ಸಿಟಿಯನ್ನು ನಾವು ಕಾಣಬಹುದು. ಹೀಗೆ ಜಗತ್ತಿನಾದ್ಯಂತ ಬಹು ಸಂಸ್ಕೃತಿ ಅನ್ನುವಂಥದ್ದು ಸ್ಪೆಷಲಿ ಇನ್ ದ ಏಜ್ ಆಫ್ ಗ್ಲೋಬಲೈಸೇಷನ್ ಬೆಳೀತಾ ಇರುವಂಥದ್ದು ಮತ್ತು ಅದನ್ನು ಪೋಷಿಸಲಿಕ್ಕೆ ರಾಜ್ಯಗಳು ಕ್ರಮ ಕೈಗೊಳ್ಳುವುದನ್ನು ಕೂಡ ನಾವು ಕಾಣ್ತೇವೆ. ದ ನೆಕ್ಸ್ಟ್ ಪಾರ್ಟ್ ಈಸ್ ಡಿಫರೆಂಟ್ ಡೈಮೆನ್ಷನ್ಸ್ ಆಫ್ ಮಲ್ಟಿಕಲ್ಚರಲಿಸಮ್. ಬಹುಸಂಸ್ಕೃತಿವಾದದ ವಿವಿಧ ಆಯಾಮಗಳು. ಇಲ್ಲಿ ಒಂದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದರೆ, ರಾಜ್ಯದ ಮುಂದೆ 3-4 ಪ್ರಮುಖವಾದಂಥ ಪ್ರಶ್ನೆಗಳು ಉದ್ಭವ ಆಗ್ತದೆ. ವಾಟ್ ಶುಡ್ ಬಿ ದ ರೇಂಜ್ ಆಫ್ ಡೈವರ್ಸಿಟೀಸ್? ಆ ವೈವಿಧ್ಯತೆಯ
ಮಟ್ಟ ಹೇಗಿರಬೇಕು, ಅದರ ಸ್ವರೂಪ ಹೇಗಿರಬೇಕು, ಅಥವಾ ಎಲ್ಲಿ ತನಕ ವೈವಿಧ್ಯತೆಯನ್ನು ಅಲೌ ಮಾಡಬೇಕು, ಅದರ ಜೊತೆಗೆ ಹೌ ಟು ರಿಕನ್ಸೈಲ್ ದ ಕಾನ್ಫ್ಲಿಕ್ಟಿಂಗ್ ಡಿಮಾಂಡ್ಸ್ ಆಫ್ ಮಲ್ಟಿಪಲ್ ಕಲ್ಚರಲ್ ಗ್ರೂಪ್ಸ್, ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದಂಥ ಜನ ಸಮುದಾಯಗಳ ವ್ಯತ್ಯಾಸಪೂರ್ಣ ಅಥವಾ ಸಂಘರ್ಷಯುತವಾದಂಥ ಬೇಡಿಕೆಗಳನ್ನು ಟ್ಯಾಕಲ್ ಮಾಡುವುದು ಹೇಗೆ, ಹೌ ಟು ಕ್ರಿಯೇಟ್ ದ ಸ್ಪಿರಿಟ್ ಆಫ್ ಕಾಮನ್ ಸಿಟಿಸನ್ಶಿಪ್, ಸಮಾನವಾದ ಪೌರತ್ವವನ್ನು ಸದಸ್ಯರುಗಳಿಗೆ ನೀಡುವುದು ಹೇಗೆ, ಹೌ ಟು ರಿಸಾಲ್ವ್ ದ ಡಿಫರೆನ್ಸಸ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಒಂದಿಷ್ಟು ಸಾಧ್ಯತೆಗಳ ಕುರಿತಾಗಿ ಬೇರೆ ಬೇರೆ ಚಿಂತಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಬ್ರಿಟಿಷ್ ಪೊಲಿಟಿಕಲ್ ಫಿಲಾಸಫರ್ ಬಿಕೋ ಪರೇಖ್, he has made a lasting contributions to the study of multiculturalism. ಸಾಕಷ್ಟು ಕೊಡುಗೆಗಳನ್ನು ಮಲ್ಟಿಕಲ್ಚರಲ್ ಅಧ್ಯಯನಕ್ಕೆ ನೀಡಿದಂಥ ಬಿಕೋ ಪರೇಖ್ has identified 3 types of cultural groups. I mean 4 types of cultural groups. 4 ರೀತಿಯ ಗುಂಪುಗಳನ್ನು ಗುರುತಿಸ್ತಾರೆ. ನಂಬರ್ 1, pre-modern indigenous cultural group residing primarily in countries like United States, in Canada, or in other countries. ಆಧುನಿಕ ಪೂರ್ವ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಅನುಸರಿಸಿಕೊಂಡು ಹೋಗುತ್ತಿರುವಂಥ ಮೂಲ ನಿವಾಸಿಗಳ ಸಾಂಸ್ಕೃತಿಕ ಗುಂಪು. They just want to be left alone to carry out their own traditional lifestyle. That's it. ತಮ್ಮದೇ ಆದಂಥ ಸಾಂಪ್ರದಾಯಿಕ ಜೀವನ ಕ್ರಮವನ್ನು ನಡೆಸಿಕೊಂಡು ಹೋಗುವ ಅವಕಾಶ ಮತ್ತು ಸ್ವಾತಂತ್ರ್ಯವನ್ನು ಬಯಸ್ತಾರೆ ವಿನಃ ದೇ ಡು ನಾಟ್ ಸೀಕ್ ಎನಿ ಕೈಂಡ್ಸ್ ಆಫ್ ಆಟಾನಮಿ ಆರ್ ಇಂಡಿಪೆಂಡೆನ್ಸ್ ವಿದಿನ್ ದ ಸ್ಟೇಟ್ ಸಿಸ್ಟಮ್. ದೇಶದ ಒಳಗೆ, ವ್ಯವಸ್ಥೆಯ ಒಳಗೆ ಪ್ರತ್ಯೇಕತೆಯನ್ನು ಅವರು ಬಯಸೋದಿಲ್ಲ. ಸೆಕೆಂಡ್ ಗ್ರೂಪ್ ಈಸ್ ಟೆರಿಟೋರಿಯಲಿ ಕಾನ್ಸಂಟ್ರೇಟೆಡ್ ಆ್ಯಂಡ್ politically conscious cultural groups seeking independence or autonomy within the state system. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನೆಲೆಗೊಂಡು ರಾಜಕೀಯವಾಗಿ ಪ್ರಜ್ಞಾವಂತ ಒಂದು ಸಾಂಸ್ಕೃತಿಕ ಜನ ಸಮುದಾಯ ತಮ್ಮದೇ ಲೈಫ್ ಸ್ಟೈಲನ್ನು, ಜೀವನ ಕ್ರಮವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲಿಕ್ಕೆ ಒಂದು ಆಟಾನಮಸ್ ಆದಂಥ, ಸ್ವಾಯತ್ತ ಅಥವಾ ಸ್ವತಂತ್ರವಾದಂಥ ಪ್ರತ್ಯೇಕತೆಯನ್ನು ಬಯಸುವಂಥವರು. ಫ್ರಾಂಕೋಫೋನ್ಸ್ ರಿಸೈಡಿಂಗ್ ಇನ್ ದ ಕ್ಯೂಬೆಕ್ ಪ್ರಾವಿನ್ಸ್ ಆಫ್ ಕೆನಡಾ, ಕೆನಡಾದ ಕ್ಯೂಬೆಕ್ ಪ್ರಾಂತ್ಯದಲ್ಲಿ ಫ್ರೆಂಚ್ ಕಲ್ಚರನ್ನು ಹರಡುವಂಥ ಫ್ರಾಂಕೋಫೋನ್ಸ್, ಒಂದು ಯುರೋಪಿಯನ್ ಎಥ್ನಿಕ್ ಗ್ರೂಪ್ ಆಗಿರುವಂಥ ಬಾಸ್ಕ್, ದೇ ಪ್ರೈಮರ್ಲಿ ರಿಸೈಡ್ ಇನ್ ದ ನಾರ್ದರ್ನ್ ಪಾರ್ಟ್ ಆಫ್ ಸ್ಪೇನ್ ಆ್ಯಂಡ್ ದ ಸದರ್ನ್ ಪಾರ್ಟ್ ಆಫ್ ಫ್ರಾನ್ಸ್. ಬ್ರಿಟನ್ಸ್ ಇನ್ ಫ್ರಾನ್ಸ್, ಎಥ್ನಿಕ್ ತಮಿಳ್ಸ್ ಇನ್ ಶ್ರೀಲಂಕಾ, ಮುಸ್ಲಿಮ್ಸ್ ಆಫ್ ಕಾಶ್ಮೀರ್. ಇವರೆಲ್ಲ ರಾಜ್ಯದ ಒಳಗಡೆನೆ ಒಂದು ಪ್ರತ್ಯೇಕತೆಯನ್ನು ಬಯಸುವವರು. ಥರ್ಡ್ ಒನ್, ಟೆರಿಟೋರಿಯಲಿ ಡಿಸ್ಪರ್ಸ್ಡ್ ಬಟ್ ಕಲ್ಚರಲಿ ಡಿಸ್ಟಿಂಕ್ಟ್ ಗ್ರೂಪ್ಸ್ who wish to preserve their own ways of life and culture. ತಮ್ಮದೇ ಜೀವನ ಕ್ರಮವನ್ನು ಉಳಿಸಿಕೊಳ್ಳುವ ಬಯಸುವ
ಭೌಗೋಳಿಕವಾಗಿ ನೆಲೆ ಇಲ್ಲದವರು, ಆದರೆ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನು ಹೊಂದಿರುವವರು. ಇಮಿಗ್ರೆಂಟ್ಸ್, ಇಂಡಿಜಿನಸ್ ಪೀಪಲ್, ethnic and religious minority groups, they neither want to be left alone nor they seek any kinds of autonomies, but what they want is a space for their own lifestyles. ತಮ್ಮದೇ ಜೀವನ ಕ್ರಮಕ್ಕೆ ಒಂದು ಸ್ಪೇಸನ್ನು ಬಯಸುವಂಥ ಮೂರನೇ ಗುಂಪು. and the fourth group, that is a group of men and women who opted a unique lifestyle, unique in the sense an unconventional lifestyle, ಅಸಾಂಪ್ರದಾಯಿಕವಾದಂಥ ಜೀವನ ಕ್ರಮ, ವಿಶಿಷ್ಟ ರೀತಿಯ ಅಸಾಂಪ್ರದಾಯಿಕ ಜೀವನ ಕ್ರಮವನ್ನು ಹೊಂದಿರುವಂಥ ಜನರು. a group of men and women, gays, lesbians, third gender, they not only expect a kind of toleration, but also they expect a kind of respect for the lifestyles, unconventional lifestyles they lead. ತಾವು ನಡೆಸುವ ಅಸಾಂಪ್ರದಾಯಿಕ ಜೀವನ ಕ್ರಮದ ಬಗ್ಗೆ ಗೌರವ ಇರುವಂಥ ಒಂದು ವಾತಾವರಣವನ್ನು ಬಯಸುವಂಥ ನಾಲ್ಕನೇ ಗುಂಪು. ಸೊ ಈ ನಾಲ್ಕು ಗುಂಪುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ನೀತಿ ಹೇಗಿರಬೇಕು? ಬಿಕು ಪಾರಿಕ್ ಪ್ರಕಾರ ದ ಫಸ್ಟ್ ಪಾಲಿಸಿ ದಟ್ ದ ಸ್ಟೇಟ್ ಕ್ಯಾನ್ ಅಡಾಪ್ಟ್ ಈಸ್ ಅಸಿಮಿಲೇಷನಿಸ್ಟ್ ಪಾಲಿಸಿ. ಸಾಂಸ್ಕೃತಿಕ ವೈವಿಧ್ಯತೆಗಳ ಭಿನ್ನತೆಗಳನ್ನು ಒಂದು ರೀತಿಯಲ್ಲಿ ಹೋಗಲಾಡಿಸಿ ಏಕರೂಪತೆಯನ್ನು ತರುವಂಥದ್ದು. ಇನ್ ದ ನೇಮ್ ಆಫ್ ಈಕ್ವಾಲಿಟಿ, ಎಲ್ಲ ಸಾಂಸ್ಕೃತಿಕ ಗುಂಪುಗಳನ್ನು ಸಮಾನವಾಗಿ ನೋಡುತ್ತೇವೆ ಎಂದು ಯೂನಿಫಾರ್ಮಿಟಿ, ಏಕರೂಪತೆಯನ್ನು ಈಕ್ವಾಲಿಟಿಗೆ ಬದಲಾಗಿ ತಪ್ಪಾಗಿ ಯೂನಿಫಾರ್ಮಿಟಿಯನ್ನು ಅಳವಡಿಸುವಂಥ ಒಂದು ಪ್ರಯತ್ನ. ಸೊ ದಿಸ್ ಈಸ್ ನಾಟ್ ಎಟ್ ಆಲ್ ಎನ್ಕರೇಜಿಂಗ್. The second one is cultural laissez-faire. ಸಾಂಸ್ಕೃತಿಕವಾಗಿ laissez-faire means non-intervention. ಸಾಂಸ್ಕೃತಿಕವಾಗಿ ರಾಜ್ಯ ಒಂದು ನಾನ್-ಇಂಟರ್ವೆನ್ಷನಿಸ್ಟ್ ರೋಲನ್ನು ಪ್ಲೇ ಮಾಡುವಂಥದ್ದು, ತಟಸ್ಥವಾಗಿರುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ನಾಟ್ ಸೊ ಡಿಸೈರೇಬಲ್. ಆ್ಯಂಡ್ ಇನ್ ದ ಒಪಿನಿಯನ್ ಆಫ್ ಬಿಕು ಪಾರಿಕ್, ದ ಮೋಸ್ಟ್ ರೆಲೆವೆಂಟ್ ಪಾಲಿಸಿ ದಟ್ ದ ಸ್ಟೇಟ್ ಕ್ಯಾನ್ ಅಡಾಪ್ಟ್ is cultural pluralism, ಸಾಂಸ್ಕೃತಿಕ ಬಹುತ್ವ, cultural diversity, promoting cultural diversity by encouraging different cultural communities, promoting cooperation, adopting the policy of toleration, promoting human values, collective well-being, and giving equal respect for all cultural communities, for their culture, their practices and other things. So ಇದು ಬಿಕು ಪಾರಿಕ್ ರವರ ಅಭಿಪ್ರಾಯ. ವಿಲ್ ಕಿಮ್ಲಿಕಾ ಹ್ಯಾಸ್ ಪಾಯಿಂಟೆಡ್ ಔಟ್ 2 types of multicultural societies. ವಿಲ್ ಕಿಮ್ಲಿಕಾರವರು ಎರಡು ತರಹದ ಬಹು ಸಂಸ್ಕೃತಿಯ ಸಮಾಜಗಳನ್ನು ಗುರುತಿಸ್ತಾರೆ. ದ ಫಸ್ಟ್ ಒನ್ ಈಸ್ ಮಲ್ಟಿನ್ಯಾಷನಲ್ ಸ್ಟೇಟ್ಸ್ ಕಂಪೋಸಿಂಗ್ ಆಫ್ ಪೀಪಲ್ ಹೂ ಹ್ಯಾವ್ ಕಮ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಫ್ರಮ್ ದ ಬಿಗಿನಿಂಗ್. ಜಗತ್ತಿನ ನಾನಾ ಭಾಗಗಳಿಂದ ಆರಂಭದಲ್ಲೇ ಬಂದು ಒಂದು ದೇಶದಲ್ಲಿ ನೆಲೆಸಿ ಅದೊಂದು ಮಲ್ಟಿನ್ಯಾಷನಲ್ ಸ್ಟೇಟಾಗಿ ರೂಪುಗೊಂಡಿರುವಂಥದ್ದು. ಎರಡನೇದು polyethnic state where members emigrated from different national cultures. ವಿವಿಧ ಸಂಸ್ಕೃತಿಗಳನ್ನು ಹೊಂದಿದಂಥ ಜನರು ಬೇರೆ ಬೇರೆ ಭಾಗಗಳಿಂದ ಬಂದು ಒಂದು ದೇಶದಲ್ಲಿ ನೆಲೆಗೊಂಡು ಅದು ಒಂದು polyethnic
ಬಹುಜನಾಂಗೀಯ ರಾಷ್ಟ್ರವಾಗಿ ಮಾರ್ಪಾಟಾಗಿರುವಂಥದ್ದು. ಅಮೇರಿಕಾ ಆ್ಯಂಡ್ ಕೆನಡಾ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಬೋತ್ ದೀಸ್ ಫಾರ್ಮ್ಸ್ ಆಫ್ ಮಲ್ಟಿಕಲ್ಚರಲ್ ಸೊಸೈಟೀಸ್. ಈ ಎರಡೂ ರೀತಿಯ ಬಹುಸಂಸ್ಕೃತಿಯ ಸಮಾಜಗಳಿಗೆ ಕೆನಡಾ ಮತ್ತು ಅಮೇರಿಕಾ ಒಂದು ಉತ್ತಮ ಉದಾಹರಣೆ. What a democratic state can do with these types of multicultural societies, ಯಾವ ರೀತಿಯ ಹಕ್ಕುಗಳನ್ನು ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಇವರಿಗೆ ಕೊಡಬಹುದು ಅಥವಾ ಅವರ ಹಕ್ಕುಗಳನ್ನು ಹೇಗೆ ಗುರುತಿಸಬಹುದು ಅಂತ. ದೇರ್ ಆರ್ 3 types of rights which have to be recognized according to ಕಿಮ್ಲಿಕಾ. ಕಿಮ್ಲಿಕಾ ಪ್ರಕಾರ 3 ರೀತಿಯ ಹಕ್ಕುಗಳನ್ನು. ನಂಬರ್ 1 ಸೆಲ್ಫ್ ಗವರ್ನ್ಮೆಂಟ್ ರೈಟ್ಸ್, ಸೆಕೆಂಡ್ 1 polyethnic ರೈಟ್ಸ್ ಆ್ಯಂಡ್ ದ ಥರ್ಡ್ 1 ಸ್ಪೆಷಲ್ ರೆಪ್ರೆಸೆಂಟೇಷನ್ ರೈಟ್ಸ್. ಸೊ ಈ 3 ಹಕ್ಕುಗಳನ್ನು ಗುರುತಿಸಿದಾಗ ಮಾತ್ರ ಅದೊಂದು ಪರಿಪಕ್ವವಾದಂಥ ಬಹುಸಂಸ್ಕೃತಿಯ ಸಮಾಜವಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ವಿಲ್ ಕಿಮ್ಲಿಕಾರವರ ಆರ್ಗ್ಯುಮೆಂಟ್. ಸೊ ಲಿಬರಲ್ ನೇಷನ್ ಬಿಲ್ಡಿಂಗ್ ಶುಡ್ ಬಿ ಗೈಡೆಡ್ ಬೈ a liberal cultural approach. That is what Kimlicka says. ಒಂದು ಉದಾರವಾದಿ ಪ್ರಜಾಸತ್ತಾತ್ಮಕ ರಾಷ್ಟ್ರ ನಿರ್ಮಾಣ ಅನ್ನುವಂಥದ್ದು ಉದಾರವಾದಿ ಸಾಂಸ್ಕೃತಿಕ ವಿಧಿವಿಧಾನವನ್ನು, ಅಪ್ರೋಚನ್ನು, ದೃಷ್ಟಿಕೋನವನ್ನು ಹೊಂದಿರತಕ್ಕದ್ದು ಅನ್ನುವಂಥದ್ದು ವಿಲ್ ಕಿಮ್ಲಿಕಾರವರ ಆರ್ಗ್ಯುಮೆಂಟ್. ಇದರ ಜೊತೆಗೆ ಕೆನಡಿಯನ್ ಪೊಲಿಟಿಕಲ್ ಫಿಲಾಸಫರ್ ಚಾರ್ಲ್ಸ್ ಟೇಲರ್ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಚಾರ್ಲ್ಸ್ ಟೇಲರ್, ದ ಗವರ್ಮೆಂಟ್ಸ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನಾಟ್ ಜಸ್ಟ್ ರೆಕಗ್ನೈಸಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪಲ್ ಕಲ್ಚರ್ಸ್, rather formulating policies and programs that help them or different cultural groups to preserve their culture is equally important. ಕೇವಲ ಸಾಂಸ್ಕೃತಿಕ ಭಿನ್ನತೆಗಳನ್ನು ಅಥವಾ ವಿಭಿನ್ನ ಸಾಂಸ್ಕೃತಿಕ ಗುಂಪುಗಳ ಅಸ್ತಿತ್ವವನ್ನು ಗುರುತಿಸಿದರಷ್ಟೇ ರಾಜ್ಯದ ಕೆಲಸ ಆಗುವುದಿಲ್ಲ. ಅದನ್ನು ಗುರುತಿಸುವುದರ ಜೊತೆಗೆ ಆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅಗತ್ಯ ರಾಜನೀತಿಯನ್ನು ರೂಪಿಸುವಂಥ ಜವಾಬ್ದಾರಿ ರಾಜ್ಯಗಳಿಗಿವೆ ಅನ್ನುವಂಥದ್ದು ಚಾರ್ಲ್ಸ್ ಟೇಲರ್ ಅವರ ಅಭಿಪ್ರಾಯ. ಸೊ ಥ್ರೂ effective language and educational policies, multiculturalism can be preserved or sustained or can be developed. ಬಹುಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಟೇಲರ್ ಅವರ ಅಭಿಪ್ರಾಯ. ವಾಟ್ ಆರ್ ದ ಮೇಜರ್ ಕ್ರಿಟಿಸಿಸಮ್ಸ್? ಬಹುಸಂಸ್ಕೃತಿವಾದದ ವಿರುದ್ಧ ಬಂದಂಥ ಪ್ರಮುಖವಾದಂಥ ಟೀಕೆಗಳೇನು? ವಾದದ ವಿಮರ್ಶಕರು have raised doubts over the intercultural cooperation and understanding in multicultural societies. So ಬಹುಸಂಸ್ಕೃತಿಯ ಸಮಾಜಗಳಲ್ಲಿ ವಿಭಿನ್ನ ಸಾಂಸ್ಕೃತಿಕ ಗುಂಪುಗಳಿಗೆ ಸೇರಿದಂಥ ಜನರ ನಡುವೆ ಸಹಕಾರದ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಸಂದೇಹಗಳನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಯುರೋಪ್ ಕಳೆದ ಒಂದು ದಶಕದಿಂದ ಯುರೋಪ್ ಮತ್ತು ಏಷ್ಯಾದ ರಾಷ್ಟ್ರಗಳಲ್ಲಿ ನಡೆಯುವಂಥ ವಿದ್ಯಮಾನಗಳು ಕೂಡ ಇದನ್ನು ಸಮರ್ಥಿಸ್ತದೆ. ಒಂದು ರೀತಿಯ ನಿಯೋ ಕನ್ಸರ್ವೇಟಿವಿಸಮ್ ಹ್ಯಾಸ್ ಬಿನ್ ಡೆವಲಪ್ಡ್ in few countries of Europe as well as in Asian continent. ಸೊ ಇದು ಒಂದು ಪ್ರಮುಖವಾದಂಥ ವಿಚಾರ. ಎರಡನೇದು, some of the European nations are so hesitant to prosper multiculturalism for the simple reason that they may find it difficult to preserve their own distinctive culture and social cohesion. ತಮ್ಮದೇ ಸಾಮಾಜಿಕ ನೆಲೆಗಟ್ಟು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯು ಅದು ಬಹಳ ವಿಶಿಷ್ಟಪೂರ್ಣವಾದಂಥ ಸಂಸ್ಕೃತಿಯಾಗಿದ್ದರೂ ಕೂಡ ಬೇರೆ ಬೇರೆ ಸಂಸ್ಕೃತಿಗಳ ಸೇರುವಿಕೆಯಿಂದ ಎಲ್ಲಿ ನಮ್ಮ ಮೂಲ ಸಂಸ್ಕೃತಿ ಪತನದ ಅಂಚಿಗೆ ಸಾಗುತ್ತದೋ ಎಂಬ ಒಂದು ಆತಂಕ
ಕೆಲವೊಂದು ರಾಷ್ಟ್ರಗಳನ್ನು ಕಾಡ್ತಾ ಇರುವಂಥದ್ದು ಕೂಡ ಬಹು ಸಂಸ್ಕೃತಿವಾದಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂಥ ರಾಬರ್ಟ್ ಪುಟ್ನಾಮ್ ತಮ್ಮ ದಶಕಗಳ ಅಧ್ಯಯನದಲ್ಲಿ ಕಂಡುಕೊಂಡಂಥ ಒಂದು ವಿಚಾರ ಅಂತ ಹೇಳಿದರೆ, ಇನ್ ಮೋಸ್ಟ್ ಆಫ್ ದ ಮಲ್ಟಿಕಲ್ಚರಲ್ ಸೊಸೈಟೀಸ್ ವಿತ್ ರೇಷಿಯಲ್ ಡೈವರ್ಸಿಟೀಸ್ ಆರ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಸೋಷಿಯಲ್ ಟ್ರಸ್ಟ್. ಒಂದು ರೀತಿಯಲ್ಲಿ ವಿಭಿನ್ನ ಸಾಂಸ್ಕೃತಿಕ ಗುಂಪುಗಳು, ಜನಾಂಗಗಳು ಇರುವಂಥ ಸಮಾಜಗಳಲ್ಲಿ ಈ ಸಾಂಸ್ಕೃತಿಕ ಗುಂಪುಗಳ ನಡುವೆ ಸೋಷಿಯಲ್ ಟ್ರಸ್ಟ್, ವಿಶ್ವಾಸದ ಕೊರತೆಯನ್ನು ಅವರು ತಮ್ಮ ಸಂಶೋಧನೆಯಲ್ಲಿ ಗುರುತಿಸ್ತಾರೆ. ಮತ್ತು ಇದು ಕೆಲವೊಂದು ಆಗ್ನೇಯ ಏಷ್ಯಾ, ಆಫ್ರಿಕಾ ಮತ್ತು ಕೆಲವೊಂದು ಯುರೋಪಿಯನ್ ದೇಶಗಳಲ್ಲಿ ಕಂಡುಕೊಂಡ ವಿಚಾರವಾಗಿದೆ. ಅಮೇರಿಕನ್ ಜರ್ನಲಿಸ್ಟ್ ಆ್ಯಂಡ್ ಎ ನಿಯೋ ಕನ್ಸರ್ವೇಟಿವ್ ಥಿಂಕರ್ ವಿಕ್ಟರ್ ಡೇವಿಸ್ ಹ್ಯಾನ್ಸನ್ ಅಭಿಪ್ರಾಯದಲ್ಲಿ, ನೇಷನ್ಸ್ ಬಿಲ್ಟ್ ಬೈ ಲಿಂಗ್ವಿಸ್ಟಿಕ್, ಎಥ್ನಿಕ್, ಕಲ್ಚರಲ್ and religious homogeneity seem to be more stable than multicultural societies. ಒಂದೇ ಇತಿಹಾಸ, ಒಂದೇ ಧರ್ಮ, ಒಂದೇ ಜನಾಂಗ, ಒಂದೇ ಭಾಷೆ, ಇದರ ಮೇಲೆ ಕಟ್ಟಲ್ಪಟ್ಟ ರಾಷ್ಟ್ರಗಳು ಬಹುಸಂಸ್ಕೃತಿಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಹೆಚ್ಚು ಸ್ಥಿರವಾಗಿರುವುದು ಮತ್ತು ಪ್ರಬಲವಾಗಿರುವುದನ್ನು ಕಾಣ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಇದಕ್ಕೆ ಪೂರಕವಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವಂಥ ಆ್ಯಂಟಿ ಇಮಿಗ್ರೆಂಟ್ ಟ್ರೆಂಡ್ಸ್, ಎಸ್ಪೆಷಲಿ ಆಫ್ಟರ್ 9/11 ಅಟ್ಯಾಕ್ಸ್ ಆರ್ 5/6 ಅಟ್ಯಾಕ್ಸ್ ಇನ್ ಲಂಡನ್. ಸೊ ಲಂಡನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಕಂಡುಬಂದಂಥ ವಿದ್ಯಮಾನಗಳು ಕೂಡ ಇದನ್ನು ಪುಷ್ಟೀಕರಿಸ್ತದೆ ಅನ್ನುವಂಥದ್ದು ಒಂದು ವಿಚಾರ. ಸೊ ಇದೆಲ್ಲ ಸೂಕ್ಷ್ಮವಾಗಿ ಬಹುಸಂಸ್ಕೃತಿವಾದದ ಮೇಲೆ ವಿರುದ್ಧ ಬಂದಂಥ ಕೆಲವು ಟೀಕೆಗಳು. ಕೊನೆಯದಾಗಿ, ಆ್ಯಸ್ ಎ ಪ್ರಿನ್ಸಿಪಲ್, ಮಲ್ಟಿಕಲ್ಚರಲಿಸಮ್ ರಿಕ್ವೈರ್ಸ್ ನಾಟ್ ಜಸ್ಟ್ acceptance but receptivity of differences, changes and a passion for equality in an open mind. ವಿಭಿನ್ನ ವಿಚಾರಗಳ ವೈವಿಧ್ಯತೆಯನ್ನು, ವಿಭಿನ್ನತೆಯನ್ನು ಒಪ್ಪಿಕೊಳ್ಳುವ, ಅದಕ್ಕೆ ಒಗ್ಗಿಕೊಳ್ಳುವ ಮತ್ತು ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಸಂವೇದನಾಶೀಲರಾದಾಗ ಮಾತ್ರ ಬಹುಸಂಸ್ಕೃತಿ ಒಂದು ತತ್ವವಾಗಿ, ಒಂದು ನೀತಿಯಾಗಿ ಮತ್ತು ಒಂದು ಜೀವನ ಕ್ರಮವಾಗಿ ಸಾಮಾಜಿಕ ಸೌಹಾರ್ದತೆ ಕಾಪಾಡಬಲ್ಲದು. ಥ್ಯಾಂಕ್ ಯು.